ನಿಜ. ಎಲ್ಲೋ ಒಂದ್ ಕಡೆ ಗಿಲ್ಲಿಯವ್ರು ತುಂಬಾ ಮಾತಾಡ್ತಾ ಇದ್ರು ಪಟ್ 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 ಪಟ ಅಂತ. ಈಗ ಮಾತಾಡೋಕ್ಕೂ ಕೂಡ ಬಿಕಾಸ್ ನೀವೇ ಹೇಳಿದ್ರಿ ಆ ಭಯ ಇರುತ್ತೆ ಅಂತ, ಅದು ಎಲ್ಲೋ ಒಂದ್ ಕಡೆ ಕಾಣಿಸ್ತಾ ಇದೆಯಾ ಅಂತ ಕೆಲವೊಂದು ಸಂದರ್ಶನಗಳನ್ನ ನೋಡಿದಾಗ, ಮತ್ತೆ ಆ ಜೀ ಕನ್ನಡ ವೇದಿಕೆ ಮೇಲೆ ಗಿಲ್ಲಿ ಅವರು ನೋಡಿದಾಗ, ಇಲ್ಲಿ ನೋಡಿದಾಗ ನಮ್ಗೆ ಇಲ್ಲೇ ಒಂದಷ್ಟು ಚೇಂಜಸ್ ಬದಲಾವಣೆಗಳು ಕಾಣಿಸ್ತಾ ಇದೆ. ಮೇಡಮ್ ಅದೇ ನಾನೇ ಮಂಕಾಗ್ಬಿಟ್ಟಿದ್ದೀನಿ. ಅದೇ ಇದನ್ನೆಲ್ಲ ನೋಡ್ಬಿಟ್ಟು ನಾನೇ ಮಂಕಾಗ್ಬಿಟ್ಟಿದ್ದೀನಿ ಮೇಡಮ್. ಅದಕ್ಕೇನೆ ಹಂಗಾಗಿರೋದು. ಎಲ್ಲಿ ಏನಾರು ಒಂದು ತಪ್ಪಾಗ್ಬಿಟ್ರೆ, ಏನಾರು ಒಂದು ಆಗ್ಬಿಟ್ರೆ ಏನಾಗ್ಬಿಡ್ತದೆ ಅದು ಯೋಚನೆ ಇರ್ತದಲ್ಲ ಮೇಡಮ್. ಇದು ನೆಕ್ಸ್ಟ್ ಏನು ಮುಂದೆ ಏನು ಹೆಂಗ್ ಮಾಡೋದು ಹೆಂಗೆ ಅನ್ನೋದು ಇರ್ತದಲ್ಲ ಮೇಡಮ್. ನೀವೇ ಹೇಳಿದ್ರಲ್ಲ ಈಗ ಸೈಲೆಂಟ್ ಆಗ್ಬಿಡ್ತೀನಿ ಅಂತ. ಅದಕ್ಕೇನೆ ನನಗೆ ಒಂದೊಂದ್ಸತಿ ತಲೆಯಲ್ಲೇ ಕೆಟ್ಟೋಗ್ಬಿಡ್ತದೆ. ಇಷ್ಟು ಎಲ್ಲ ಹೆಂಗ್ ಸಾಧ್ಯ, ಒಂದು ಪವಾಡ ನಡಿಕೆ ಹೆಂಗ್ ಸಾಧ್ಯ ಅಂತ ತಲೆ ಕೆಟ್ಟೋಗ್ಬಿಟ್ಟೈತೆ. ನಿಜ, ಒಂದು ಮಿರಾಕಲ್ ಪವಾಡ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಬಿಕಾಸ್ 3 ತಿಂಗಳಲ್ಲಿ ಆಗಿರುವಂತಹ ಬಹುದೊಡ್ಡ ಮಿರಾಕಲ್ ಅಂತಾನೆ ಇದು. ಗಿಲ್ಲಿ ಅವರೇ, ನೀವು ಇವಾಗ ಊಟ ಮಾಡೋಕ್ಕೂ ಕೂಡ ನಿಮಗೆ ಬಿಡವಿಲ್ಲ. ನಿನ್ನೆ ರಾತ್ರಿ ಊಟ ಮಾಡಿದ್ರು, ಇವಾಗ ಊಟ ಮಾಡಿದ್ರಿ. ಸೊ ನಿಮ್ಮ ತಾಯಿ ಒಂದು ವೇದಿಕೆ ಮೇಲೆ ಹೇಳಿರ್ತಾರೆ, ನೀವು ಪಟ್ಟಂತಹ ಸ್ಟ್ರಗಲ್ ಆಗಿರ್ಬೋದು, ಅಂದರೆ ಯಾವುದೋ ಒಂದು ಮದುವೆ ಊಟಕ್ಕೆ ಹೋಗಿರ್ತೀರ, ಅಲ್ಲಿ ನೀವು ಹಾಕಿರೋ ಬಟ್ಟೆನ ನೋಡಿ ಆಚೆ ಕಳಿಸುವಂಥದ್ದು, ಊಟ ಸಿಗದೆ, ಮತ್ತೆಲ್ಲೋ ಒಂದು ಗಣೇಶನ ಮೆರವಣಿಗೆ ನಡೀತಾ ಇರುತ್ತೆ, ಅಲ್ಲೆಲ್ಲೋ ಯಾರನ್ನೋ ಭೇಟಿ ಮಾಡಿ ಊಟ ಸಿಕ್ಕು, ಅದಾದ್ಮೇಲೆ ಜೀ ಕನ್ನಡ ಸೆಟ್ಗೆ ಎಂಟ್ರಿ ಆಗ್ತೀರಾ, ಅಲ್ಲಿ ಪರಿಚಯ ಆಗಿ ಅದಾದ್ಮೇಲೆ ದೊಡ್ಡ ವೇದಿಕೆಯಲ್ಲಿ ಒಬ್ಬರು ಕಲಾವಿದರಾಗಿ ಮಿಂಚ್ತೀರಾ. ಅದೆಲ್ಲವನ್ನು ಕೂಡ ನಿಮ್ಮ ತಾಯಿ ಹೇಳಿದಂತಹ ವಿಡಿಯೋ ನಿನ್ನೆ ನೋಡ್ತಾ ಇದ್ದೆ ನಾನು. ಅದಾದ್ಮೇಲೆ ಇವತ್ತು ನೋಡಿ, 1-2 ವರ್ಷ ಗ್ಯಾಪಲ್ಲೇ ಯಾವ ಮನುಷ್ಯ ಹೇಗಿದ್ದೋನು ಹೇಗೆ ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀವು. ಆ ಸ್ಟ್ರಗಲಿಂಗ್ ದಿನಗಳನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಅದೇ ಮೇಡಮ್. ಈಗ ಎಲ್ಲದಕ್ಕೂ ಒಂದು ಅದೇ ಈ ಸ್ಟ್ರಗಲಿಂಗು, ನಾವು ಏನು ಎಫರ್ಟ್ ಹಾಕಿರ್ತೀವಿ, ಏನು ಮಾಡಿರ್ತೀವಿ, ಏನು ಕಷ್ಟಪಟ್ಟಿರ್ತೀವಿ, ಏನರ ಮೇಲೆ ಕಷ್ಟಪಡ್ತೀವಿ, ಏನಕ್ಕೆ ಕಷ್ಟಪಡ್ತೀವಿ, ಅದೇ ಅಲ್ವೇ ಮೇಡಮ್ ನಮ್ಮನ್ನು ಮುಂದಕ್ಕೆ ತಗೋಬೋದು. ಏನು ವಿಷಯಕ್ಕೆ ಈಗ ಆ ಟೈಮಲ್ಲಿ ನೋಡಿ, ಆ ಟೈಮಲ್ಲೂ ಊಟ ಮಾಡೋಕ್ಕೆ ಊಟ ಇರ್ತಿರ್ಲಿಲ್ಲ. ಈಗ ಊಟ ಇದ್ರೂ ಅದನ್ನ ಈಗ ಊಟ ಕರೆಕ್ಟ್ ಟೈಮ್ ಊಟ ಮಾಡೋಕೆ ಏನು ಕಾಯ್ತಾ ಇಲ್ಲ ಅಂದ್ರೆ ಆ ಪ್ರೀತಿ, ಜನರು ಪ್ರೀತಿ, ನಿಜ, ಅದೇ ಹೊಟ್ಟೆ ತುಂಬಿಸ್ಬಿಟ್ಟೈತೆ ನನಗೆ. ದೊಡ್ಡವರೊಂದು ಗಾದೆ ಮಾತು ಹೇಳಿರ್ತಾರೆ, ಹಲ್ಲಿದ್ದವ್ರಿಗೆ ಕಡ್ಲೆ ಇರಲ್ಲ, ಕಡ್ಲೆ ಇದ್ದವ್ರಿಗೆ ಹಲ್ಲಿರೋದಿಲ್ಲ ಅಂತ ಹೇಳ್ಬಿಟ್ಟು. ನಿಮ್ ಸಿಚುವೇಶನ್ ನೋಡಿ ನನಗೆ ಅದು ನೆನಪಾಯ್ತು. ಬಿಕಾಸ್ ಅವಾಗ ಊಟ ಮಾಡ್ಬೇಕಿತ್ತು, ಕಾಸಿರ್ಲಿಲ್ಲ. ಇವಾಗ ಎಲ್ಲ ಇದೆ, ಊಟ ಮಾಡೋಕ್ ಟೈಮ್ ಸಿಗ್ತಾ ಇದೆ. ಅದೇ ಜನರು ಪ್ರೀತಿನೇ ಹೊಟ್ಟೆ ತುಂಬಿಸ್ಬಿಟ್ಟೈತೆ ಅಷ್ಟು. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಮಾತಾಡಿಸ್ಬೇಕು, ಇದೆಲ್ಲ ಆಯ್ತಲ್ಲ ಮೇಡಮ್. ಅದು ಅದೇ ಟೈಮ್ ಅನ್ನೋದು ಅದನ್ನೇ ಅಲ್ವ ಮೇಡಮ್, ಟೈಮು. ನಿಜ ನಿಜ ನಿಜ. ಓಕೆ, ಇವಾಗ ಬಿಗ್ ಬಾಸ್ಗೆ ಬಂದ್ಬಿಡೋಣ. ಬಿಗ್ ಬಾಸ್ ಅನ್ನುವಂಥದ್ದು ಫಸ್ಟ್ ನಿಮಗೆ ಕರೆ ಬಂದಂತಹ ಸಂದರ್ಭದಲ್ಲಿ ನೀವು ಹೇಗೆ ಒಪ್ಕೊಂಡ್ರಿ? ಬಿಕಾಸ್ ನಿಮಗೇನು ಕ್ಯಾಮ್ರಾ ಆಗಿರ್ಬೋದು, ರಿಯಾಲಿಟಿ ಶೋಸ್ ಆಗಿರ್ಬೋದು ಹೊಸದೇನಲ್ಲ, ನೀರು ಕುಡ್ದಷ್ಟು ಈಸಿ ನಿಮಗೆ. ಮುಂಚೆ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಆಲೋಚನೆಗಳು ಹೇಗಿತ್ತು? ಅಲ್ಲಿ ಹೋಗಿ ಬಂದಮೇಲೆ ಇವಾಗ ಏನಾಗಿದೆ, ವಾಟ್ ನೆಕ್ಸ್ಟ್ ಅನ್ನುವಂಥದ್ದು? ಮೇಡಮ್, ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಸತ್ಯವಾಗ್ಲೂ ಭಯದಲ್ಲೇ ಹೋಗಿದ್ದು ನಾನು. ಬೇರೆ ಯಾವ ಶೋ ಆದ್ರೂ ಆಗಿದ್ರು ನನಗೊಂದು ಗ್ರಿಪ್ ಇತ್ತು. ಈಗ ಡ್ಯಾನ್ಸ್ ಶೋ, ಕಾಮಿಡಿ ಶೋ, ಇನ್ನೊಂದು ಶೋ ಆದ್ರೂ ಗ್ರಿಪ್ ಇತ್ತು ನನಗೆ. ಇದು ಹಿಂಗೆ ಮಾಡಬೇಕು, ಹಿಂಗೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊ ಹೋಗ್ಬೋದಿತ್ತು. ಅದಕ್ಕೆ ಇದು ಈ ಶೋ ಪ್ಯಾಟರ್ನ್ ಇದು ಅಂತ. ಬಿಗ್ ಬಾಸ್ ಎಲ್ರಿಗೂ ಅಷ್ಟೇ, ಯಾರು ಹೋಯ್ತವ್ರು. ಆಮೇಲೆ ತಿರ್ಗಾ ಹೋಗೋಕ್ಕಾಗಲ್ಲ. ಈಗ ಬೇರೆ ಶೋಲಾದರೆ ಸೀಸನ್ 2, ಸೀಸನ್ 3 ಸ್ಟಾರ್ಟ್ ಆದಾಗ ಹೋಗ್ಬೋದು ನಾವು, ಹಳೆ ಕಂಟೆಸ್ಟೆಂಟ್ಸು. ಬಟ್ಟು ಕಂಟೆಸ್ಟೆಂಟಾಗಿ ಹೋಗೋಕ್ಕಾಗಲ್ಲ ಬಿಗ್ ಬಾಸಲ್ಲಿ. ಈಗ ನೆಕ್ಸ್ಟ್ ನಾವು ಒಂದೇ ಸತಿ ಬಿಗ್ ಬಾಸು, ಒಂದೇ ಸಲ ಮುಗೀತು ಅಷ್ಟೇ ಬಿಗ್ ಬಾಸ್ ಅನ್ನೋದು. ಸ್ಟಾರ್ಟಿಂಗು ಮನೆಯವ್ರಿಗೂ ಭಯ ಇತ್ತು, ಇವನು ಏನು ಮಾಡ್ಬಿಡ್ತಾನೋ ಏನೋ. ಮೊದಲೇ ರೇಗ್ಸೋದು, ಕಾಲು ಎಳೆದು, ಸಿಕ್ಕಾಪಟ್ಟೆ ಜಾಸ್ತಿ ತಮಾಷೆ ಮಾಡೋದು, ನಮ್ಮನ್ನೇ ಬಿಡುದಿಲ್ಲ ಇವನು. ಸತ್ತೋಗಿರೋ ನಮ್ಮ ಅಜ್ಜಿನೂ ಬಿಟ್ಟಿಲ್ಲ, ಹಂಗಿರೋದು. ಇನ್ನು ಅಲ್ಲೋಗಿ ಪಾಪ ಯಾರು ಏನು ಅಂತಾನೆ ಗೊತ್ತಿರಲ್ಲ, ಅವ್ರಿಗೆ ಏನಾರು ಕೋಪ ಮಾಡ್ಕೊಂಡು ಏನಾರು ಹೆಚ್ಚು ಕಮ್ಮಿ ಆಗಿ ಜಗಳ ಆಗಿ ಇದಾಗ್ಬಿಡ್ತದೆ ಬೇಡ ಅಂತ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ ಮೇಡಮ್. ಒಂದು 8 ವಾರ, 7ರಿಂದ 8 ವಾರ ಫಿಕ್ಸ್ ಆಗ್ಬಿಟ್ಟಿದ್ದೆ ನಾನು. ಇಷ್ಟೇ ಇರೋದು ನಾನು, ಆಗಲ್ಲ. ಯಾಕಂದ್ರೆ ನಾನು ಹಂಗೆಲ್ಲ ಇದ್ದು ಒಂದೇ ಕಡೆ ಇದ್ದು ಅಭ್ಯಾಸನೇ ಇಲ್ಲ ನನಗೆ. ಓಡಾಡ್ತಾ ಇರ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಒಂಥರ ನಾನು ನಿಲ್ಲುದಿಲ್ಲ ನನ್ನ ಕಾಲು. ಹಂಗಿರೋನು ಈಗ ಅಲ್ಲಿ ಹೆಂಗೆ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅನ್ಕಂದೇ ಓದದ್ದು. ಕಟ್ಟಾಗ್ದಂಗೆ ಆಗ್ಬಿಟ್ಟಿದೆ. ಆಮೇಲೆ ಗೊತ್ತಿರೋರು ಒಂದಷ್ಟು ಜನಕ್ಕೆ ಗೊತ್ತಾದ್ಮೇಲೆ, ಈಗ ಯೂಟ್ಯೂಬಲ್ಲಿ ಅದ್ರಲ್ಲಿ ಇದರೆಲ್ಲ ಡೌಟ್ ಬಂದು ಗೊತ್ತಾದ್ಮೇಲೆ ಅವರೆಲ್ಲ ಹೇಳೋರು, ಒಂದಷ್ಟು ಜನ ಗೊತ್ತಿರೋರು. ನಮ್ಮ ಅಯೋಗ್ಯ ಮಹೇಶಣ್ಣ, ಅಯೋಗ್ಯ ಸಿನಿಮಾ ಡೈರೆಕ್ಟರ್, ಅವರು ಡಬ್ಬಿಂಗ್ ಹೋಗಿದಾಗ, ಇಲ್ಲೇ ಏನು ಬಿಗ್ ಬಾಸ್ ಹೋಯ್ತಾ ಇದೆಯಂತೆ, ಕಪ್ಪೆತ್ಕ ಬತ್ತೆ ಬಿಡು ನನಗೆ ಗೊತ್ತು ಅಂತ. ಆ ತರ ಸುಮಾರು ಜನ ಮೀಟ್ ಮಾಡಿದ್ರಿ ಕೂಡ ಅವ್ರನ್ನ. ಹೋದ್ರೆ ಕಪ್ಪೆತ್ಕ ಬರ್ತೀಯಾ, ಹೋಗಿ ಎತ್ಕ ಬರ್ತೀಯ ಅಂದಾಗ ಅದೊಂದು ಭಯ ಸ್ಟಾರ್ಟ್ ಆಗ್ಬಿಡ್ತು. ಅಂದ್ರೆ ಇವ್ರು ಏನೋ ಒಂದಷ್ಟು ಜನ, ಈಗ ನನ್ನನ್ನ ಪ್ರೀತಿಸೋರು ಅಂದ್ರೆ ನನ್ನ ಸ್ನೇಹಿತರು, ಇವ್ರು ಒಂದಷ್ಟು ದಿನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾನೋ, ಇವ್ನು ಆಡ್ತಾನೆ ಚೆನ್ನಾಗಿ ಅಂತ. ಅದು ಎಲ್ಲಿ ಮೋಸ ಆಗ್ಬಿಟ್ಟದು ಅಂದ್ರೆ, ಅದು ಎಲ್ಲಿ ಆ ನಂಬಿಕೆನ ಕಳ್ಕೊಬಿಟ್ಟನೋ ಅನ್ನೋದೊಂದು ಭಯ ಇತ್ತು. ಬಿಗ್ ಬಾಸ್ ಆಮೇಲೆ 24 ಅವರ್ಸು ಯಾ ಎನರ್ಜಿ, ಯಾ ಆಕ್ಟಿವ್ ಇರೋಕ್ಕಾಗಲ್ಲ, ಅದು ಕಷ್ಟ ಆಗ್ಬಿಡ್ತದೆ ಇದೆಲ್ಲ ಅನ್ಸೋದು. ಮೊದಲನೇ ವಾರನೇ ಅದು ಮನೆ ಹೆಂಗೆ ಅಡ್ಜಸ್ಟ್ ಆಗ್ಬಿಡ್ತು ಅಂದ್ರೆ, ನಾವೇನೋ ಒಂದು 10-20 ವರ್ಷದಿಂದ ಮನೇಲಿ ಬಾಳಿ ಬದುಕಿರೋ ಥರ ಮನೆ ಜನ ಮನೆ ಎಲ್ಲ ಅಡ್ಜಸ್ಟ್ ಆಗ್ಬಿಡ್ತು. ಅದೇ ಈಗ ಒಬ್ಬನಿಂದ ಆಯಿತು, ನಾನು ಒಬ್ಬನಿಂದ ನಾನೇ ಮಾಡಿದೆ ಅಂದ್ರೆ ತಪ್ಪೇ, ಅದು ತುಂಬ ದೊಡ್ಡ ತಪ್ಪು ಮೇಡಮ್. ಅದು ಟೈಮು
ಸಿಗೋ ಜನಗಳು, ಆ ಟೈಮಿಗೆ ಸಿಗೋ ಜನಗಳು, ಆ ಟೈಮು ಇದೇ ಮ್ಯಾಟ್ರ್ ಆಗೋದು. ಅದು ಗೊತ್ತಿಲ್ಲ. ಈಗ ಹೋದ್ ಸೀಸನ್ ಬಂದಿದ್ರೆ ಯಾರಿಗೂ ಗೊತ್ತು, ನಾನು ಗೊತ್ತನೇ ಇರಲಿಲ್ವನೋ, 2ನೇ ವಾರ 3ನೇ ವಾರಕ್ಕೆ ಹೋಗ್ಬಿಡ್ತಿದ್ದೇನೋ, ನೆಕ್ಸ್ಟ್ ಸೀಸನ್ಗೆ ಹೋಗಿದ್ರೆ ನಾನು ಮೊದಲನೇ ವಾರನೇ ಬಂದ್ಬಿಡ್ತಿದ್ದೇನೋ ಆಚೆಗೆ, ಗೊತ್ತಿಲ್ಲ. ಇಲ್ಲೇನಾಯಿತು, ಆ ಸಿಗೋ ಜನಗಳು ನನ್ನ ಕ್ಯಾರೆಕ್ಟರ್ ಏನೈತೆ, ಈಗ ನನಗೆ ಒಂದಷ್ಟು ಜನ ನನಗೆ ಕನೆಕ್ಟ್ ಆಗೋ ಜನಗಳು, ಈಗ ನನ್ನ ವೇವ್ ಲೆಂತ್ ಮ್ಯಾಚ್ ಆಗೋ ಜನಗಳು, ಆ ಥರದವ್ರು ಸಿಕ್ಕೋ ಒಂದಷ್ಟು ಜನ ಸ್ನೇಹಿತರು, ಹಿಂಗೆಲ್ಲ ಸಿಕ್ಕಿದಾಗ ಒಂದಷ್ಟು ಜನ ಪ್ರೀತಿ ಮಾಡೋರು, ಜಗಳ ಆಡೋರು, ಒಂದಷ್ಟು ಜನ. ಅಂದ್ರೆ ಈಗ ಜಗಳ ಆಡೋರು ಆಪೋಸಿಟ್ ಅಂತಲೂ ಹೇಳೋಕ್ಕಾಗಲ್ಲ. ನನ್ನ ಥಾಟ್ಸು, ಈಗ ನಾನೇನೋ ಒಂದು ಯೋಚನೆ ಮಾಡ್ತೀನಿ, ನನಗೆ ಆ ಥಾಟ್ಸ್ಗೆ ಆಪೋಸಿಟ್ ಆಗಿ ಒಬ್ರು ಬೇಕಲ್ಲ. ಈಗ ಆ ಕಡೆಯಿಂದ ಬಾಲ್ ಹಾಕ್ಬೇಕು, ಈ ಕಡೆಯಿಂದ ಬ್ಯಾಟಿಂಗ್ ಮಾಡ್ಬೇಕು, ಅದೇ ತನಗೆ ಕ್ರಿಕೆಟು. ನಿಜ ನಿಜ. ಆ ಥರ ಆ ಟೈಮ್ಗೆಲ್ಲ ಇದಾಗಬೇಕು. ಈಗ ಹಂಗೆ ನೋಡಕ್ ಹೋಗಿದ್ರೆ ಎಲ್ಲರೂ ನನ್ನ ಒಳ್ಳೆಯವನು ಗಿಲ್ಲಿ ಸೂಪರ್ ಆಗಿ ನಗಿಸ್ತಾನೆ, ಒಳ್ಳೆಯವನು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಅಂದ್ಬಿಟ್ಟು ಒಳಗಡೆ ಎಲ್ಲ ಬೆಂತಟ್ಬಿಟ್ಟಿದ್ರೆ ನಾನು ಹಂಗೆ ಇದ್ಬಿಡ್ತಿದ್ದೆ, ಸುಮ್ಮನೆ ಹಂಗೆ ಇದ್ಬಿಡು, ಕಾಣಿಸ್ತಾನೆ ಇರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಎಲ್ಲರೂ ಬೇಕು, ಆ ಟೈಮು, ಆ ಜನ, ಸಿಚುವೇಶನ್, ನಾನು ಹೆಂಗ್ ರಿಯಾಕ್ಟ್ ಮಾಡ್ತೀನಿ, ಎಲ್ಲ ಮ್ಯಾಟರ್ ಆಗ್ಬಿಡ್ತದೆ ನೋಡಿ. ಮೋಸ್ಟ್ಲಿ ಈ ಸೀಸನ್ ಬಿಗ್ ಬಾಸ್ಗೆ ಹೋಗಿಲ್ಲ ಅಂದಿದ್ರೆ ಇದಿಷ್ಟೆಲ್ಲ ಸಿಗ್ತೇನೆ. ನನ್ನ ಲೈಫಲ್ಲಿ ನಾನು ಮಾಡ್ತಾ ಇದ್ದು ದೊಡ್ಡ ತಪ್ಪು ಅನ್ಸುತ್ತೆ ಅದು. ನಾನೇನಾದ್ರು ಬಿಗ್ ಬಾಸ್ ನಾನು ಬರಲ್ಲ ಅಂತ ಹೇಳ್ಬಿಟ್ಟಿದ್ರೆ.